ನವೆಂಬರ್ನಲ್ಲಿ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗತ್ತಾ ಅನ್ನುವಂತಹ ವಿಚಾರ ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಸಚಿವರ ರಿಪೋರ್ಟ್ ಕಾರ್ಡ್ ಬಳಿಕ ಸರ್ಜರಿ ಆರಂಭವಾಗುವ ಸಾಧ್ಯತೆ ಇದೆ. 10-12 ಸಚಿವರಿಗೆ ಸಿದ್ದರಾಮಯ್ಯ ಸಂಪುಟದಿಂದ ಕೋಕ್ ಕೊಡುವಂತಹ ಸಾಧ್ಯತೆ ಇದೆ. ಸಿದ್ದು ಬಣದ 4-5 ಮಂದಿ ಹಾಗೆ ಡಿಕೆಶಿ ಬಣದ 5-6 ಮಂದಿ ಸಚಿವರಿಗೆ ಕೋಕ್ ಸಾಧ್ಯತೆ. ಸಚಿವರ ರಿಪೋರ್ಟ್ ಕಾರ್ಡ್ ಬಳಿಕ ಸರ್ಜರಿ ಆರಂಭವಾಗುವ ಸಾಧ್ಯತೆ. 10-12 ಸಚಿವರಿಗೆ ಸಿದ್ದರಾಮಯ್ಯ ಸಂಪುಟದಿಂದ ಕೋಕ್ ನೀಡುವ ಸಾಧ್ಯತೆ ಇದೆ. ಸಿದ್ದು ಬಣದ 4-5 ಮಂದಿ ಹಾಗೆ ಡಿಕೆಶಿ ಬಣದ 5-6 ಮಂದಿ ಸಚಿವರಿಗೆ ಕೋಕ್ ನೀಡುವಂತಹ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣ್ತಾ ಇದೆ. ಸಚಿವರ 1-to-1 ಮೀಟಿಂಗ್ ಬಳಿಕ ಹೈಕಮಾಂಡ್ಗೆ ವರದಿ ಹೋಗುತ್ತೆ. ಹೈಕಮಾಂಡ್ ಕೈ ಸೇರುತ್ತೆ ಸಚಿವರ ಮೌಲ್ಯಮಾಪನ ವರದಿ. ಈಗ ಏನು ಸುರ್ಜೇವಾಲಾ ಅವರು ಬಂದು ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. 3ನೇ ಸುತ್ತಿನ 1-to-1 ಸಭೆ ಆರಂಭವಾಗಿದೆ. ನಿನ್ನೆಯಿಂದ ಆರಂಭವಾಗಿದೆ. 3ನೇ ಸುತ್ತಿನ 2ನೇ ದಿನದ ಸಭೆ ಇಂದು. ಸಚಿವ ಸಂಪುಟದಲ್ಲಿ ಈ ಒಂದು ರಿಪೋರ್ಟ್ ಕಾರ್ಡ್ ತಲುಪಿದ ಬಳಿಕ ಕೇಂದ್ರಕ್ಕೆ ತಲುಪಿದ ಬಳಿಕ ಯಾರೆಲ್ಲ ಇರ್ತಾರೆ ಯಾರೆಲ್ಲ ಹೋಗ್ತಾರೆ ಅನ್ನುವಂತಹ ಕುತೂಹಲ ಇದೀಗ ಮನೆ ಮಾಡಿದೆ. 10-12 ಸಚಿವರಿಗೆ ಸಿದ್ದರಾಮಯ್ಯ ಸಚಿವ ಸಂಪುಟದಿಂದ ಕೋಕ್ ನೀಡಲಾಗುತ್ತೆ ಅನ್ನುವಂತಹ ವಿಚಾರ. ಸಿದ್ದು ಬಣದ 4-5, ಡಿಕೆಶಿ ಬಣದ 5-6 ಮಂದಿ ಸಚಿವರಿಗೆ ಕೋಕ್ ನೀಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಇದೆ. ರಾಜ್ಯದಲ್ಲಿ ಮುಂದುವರಿದಿದೆ ಸುರ್ಜೇವಾಲಾ ಅವರ ಸರಣಿ ಸಭೆ. 2ನೇ ದಿನಕ್ಕೆ ಸಚಿವರೊಂದಿಗೆ 1-to-1 ಮೀಟಿಂಗ್ ನಡೆದಿದೆ. ಇವತ್ತು 2ನೇ ದಿನ. 3ನೇ ಬಾರಿಗೆ ಬಂದು ಸಭೆಯನ್ನ ನಡೆಸ್ತಾ ಇರುವಂತದ್ದು. ಸಚಿವರ ಕಾರ್ಯಕ್ಷಮತೆಗಳ ಮೌಲ್ಯಮಾಪನವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಸುರ್ಜೇವಾಲಾ ಅವರು. ಸಚಿವರ ಎದುರು ಶಾಸಕರ ದೂರನ್ನ ಪ್ರಸ್ತಾಪಿಸಿದ್ದಾರೆ ಸುರ್ಜೇವಾಲಾ ಅವರು. ಸಚಿವರಾದ ಸತೀಶ್ ಜಾರಕಿಹೊಳಿ ಹಾಗೆ ಮಧು ಬಂಗಾರಪ್ಪ ಜೊತೆ ಕೂಡ ಸಭೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಸುರ್ಜೇವಾಲಾ. ಸಚಿವರ ಎದುರು ಶಾಸಕರು ಈ ಹಿಂದಿನ 2 ಸುತ್ತಿನ ಸಭೆಗಳಲ್ಲಿ ಏನು ಸುರ್ಜೇವಾಲಾ ಅವರು ಶಾಸಕರನ್ನೆಲ್ಲ ಕರೆಸಿಕೊಂಡು ಒಬ್ಬರಾದ ಬಳಿಕ ಒಬ್ಬರ ಅಂತೆ 1-to-1 ಮೀಟಿಂಗ್ ಅನ್ನ ನಡೆಸಿದ್ರು. ಅಲ್ಲಿ ಅವರು ಏನೆಲ್ಲ ದೂರುಗಳನ್ನ ಅಹವಾಲುಗಳನ್ನ ಸಲ್ಲಿಸಿದ್ದಾರೆ ಅದೆಲ್ಲವನ್ನು ಕೂಡ ಈಗ ಸಚಿವರ ಮುಂದೆ ಪ್ರಸ್ತಾಪಿಸಿ ರಿಪೋರ್ಟ್ ಕಾರ್ಡ್ ಅನ್ನ ಕೇಳ್ತಾ ಇದ್ದಾರೆ. ಸಚಿವರ ಬಳಿಯಲ್ಲಿ ನಿಮ್ಮ ಏನು ರಿಪೋರ್ಟ್ ಏನು, ನೀವು ಏನೆಲ್ಲ ಅಭಿವೃದ್ಧಿಯನ್ನ ಮಾಡಿದ್ದೀರಿ, ನಿಮ್ಮ ಇಲಾಖೆಗಳಲ್ಲಿನ ಅಪ್ಡೇಟ್ಸ್ ಏನು ಮತ್ತು ಶಾಸಕರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ಸಂಬಂಧ ಇದೆ, ಇದೆಲ್ಲವನ್ನು ಕೂಡ ಶಾಸಕರು ನೀಡಿದಂತಹ ರಿಪೋರ್ಟ್ ಕಾರ್ಡ್ ಅನ್ನ ಇಟ್ಟುಕೊಂಡು ಸಚಿವರ ಜೊತೆಯಲ್ಲಿ ಸಂವಹನವನ್ನ ನಡೆಸ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ಮುಖಾಮುಖಿ 1-to-1 ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ ಸಚಿವರ ಜೊತೆಯಲ್ಲೂ ಕೂಡ. ಹಾಗಾಗಿ ಇದೀಗ ಸಂಕಷ್ಟ ಎದುರಾಗಿರುವಂತದ್ದು. ಸಿದ್ದರಾಮಯ್ಯ ಸಚಿವ ಸಂಪುಟದ 10-12 ಮಂದಿಗೆ ಕೋಕ್ ನೀಡುವಂತಹ ಸಾಧ್ಯತೆಗಳು ಇದೆ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಒಂದ್ಸಲಿ ಕೇಳಿಸ್ಕೊಳ್ಳೋಣ. ಸುಮಾರು ಜನ ಅವರು ಕೂಡ ಜವಾಬ್ದಾರಿ ಇದೆ. ಅವರು ಒಂದು ಸಮಾಜಕ್ಕೆ ಒಳ್ಳೇದಾಗಿದೆ ಅಂತ ಹೇಳಬೇಕು. ಮುಂದೆ ಕ್ಯಾನ್ಸರ್ ಫಸ್ಟ್ ಸ್ಟೇಜ್ ಕಡಿಮೆ, 2nd ಸ್ಟೇಜ್ ಆದ್ರೆ ಇದು ಪಕ್ಷದ ಇಲ್ಲ. ನನಗೆ ಪ್ರೆಸಿಡೆಂಟ್ ಕೊಟ್ಟಿದ್ದಾರೆ. ಅದನ್ನ ನಾನು ಹೋಗಿ ಎಲ್ಲೆಲ್ಲಿ ನಾನು ಯಾವುದೇ ಬಸ್ ಸ್ಟಾಪಿಗೆ ಹೋದಾಗ ಯಾವ ರೀತಿ ಅವರು ನನಗೆ ಡೈರೆಕ್ಷನ್ಸ್ ಇದ್ರು. OBC ಪ್ರೆಸಿಡೆಂಟ್ ಇರೋದ್ರಿಂದ ಪಾರ್ಟಿ ಆಫೀಸ್ನ ಭೇಟಿ ಮಾಡಿ ಅಲ್ಲಿ ವಿಚಾರಗಳನ್ನ ಅವ್ರ ಜೊತೆಗೆ ಚರ್ಚೆ ಮಾಡಿ ನನ್ನ ಡಿಪಾರ್ಟ್ಮೆಂಟ್ ಅಂದರೆ ಎಲ್ಲ ಎಜುಕೇಷನ್ ಮಿನಿಸ್ಟರ್ ಆಗಿ ಹೋಗ್ತಕ್ಕಂಥ ಕೆಲಸನ. ಮತ್ತು ಈಗ ನನಗೆ ಒಂದು 100 ಡೇಸಲ್ಲಿ 100 ಫಂಕ್ಷನ್ಸ್ ಅಂತ ಹೇಳಿ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. ಅದನ್ನು ರೆಡಿ ಮಾಡ್ಕೊಂಡಿರ್ತೀನಿ. ಅದನ್ನು ನಾನು ರೆಡಿ ಮಾಡ್ಕೊಳ್ಳೋದು ನನ್ನ OBCಯಲ್ಲಿ ಮಾಡ್ಕೊಂಡಿರ್ತೇನೆ. ಅದು ಬಿಟ್ಟರೆ ಬರ್ತೀನಿ ಸರ್. ಶಾಸಕರು ಏನಾದ್ರು ನಿಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಸರ್? Evaluation, Minister. I think if he is asking all these questions, evaluation in terms of what is your performance, not for any decision ಅವ್ರಿಗೆ ಬಿಟ್ಟಿರೋದು. ನಾನು ಅದ್ರ ಬಗ್ಗೆ ಎಲ್ಲ ನಾನು ಹೇಳೋದಕ್ಕಾಗಲ್ಲ. ನಾನು ಒಬ್ಬ ಸಚಿವನಾಗಿ ನಂಬಿದೊಳಗೆ, ಯಾಕಂದರೆ ಏನಾಗ್ತದೆ ಮಾಧ್ಯಮದಲ್ಲಿ ಒಂದೊಂದು ರೀತಿಯಲ್ಲಿ ಬಂದಾಗ ಆಬ್ವಿಯಸ್ಲಿ ಅವ್ರಿಗೆ ಒಂಥರ ಗಾಬರಿ ಆಗ್ತಕ್ಕಂಥದ್ದು. ಯಾಕೆ ಏನು ಅಂತ ಹೇಳಿ ವಿಚಾರ ಏನಾದರೂ ಹೈಲೈಟೆಡ್ ಕ್ವಶನ್ಸ್ ಏನಾದರೂ ಅದ್ರ ಬಗ್ಗೆ ನನಗೆ ನನ್ನದು ವಿಚಾರಗಳನ್ನು ಹೇಳಲಿಲ್ಲ. ನಾನು ಕೆಲವು ಡಿಫಿಷನ್ಸಿ ಏನಿದೆ ನನ್ನ ಡಿಪಾರ್ಟ್ಮೆಂಟಲ್ಲಿ ಹೇಳ್ಕೊಳ್ಬೇಕಾಗುತ್ತೆ. ಅದನ್ನು ಉಸ್ತುವಾರಿ ಆಗಿ ನಾನು ಅವ್ರಿಗೆ ಹೇಳಬೇಕಾದ್ರೆ. ಬಟ್ ನನಗೆ
ಫಂಡ್ಸ್ ಕೊರತೆ ಅಂತ ನನಗಿಲ್ಲ. ಯಾಕೆಂದರೆ ಎಜುಕೇಷನ್ಗೆ 33,000 ಕೋಟಿಯಿಂದ 37,000 ಈ ಸತಿ ಸುಮಾರು 42-43,000 ಕೋಟಿ ಕೊಟ್ಟಿದ್ದಾರೆ. ಮತ್ತು ಔಟ್ಸೋರ್ಸಿಂದ CSR ಮತ್ತು ಫೌಂಡೇಶನ್ ತುಂಬ ಅದೇ ಒಂದು 4-5,000 ಕೋಟಿ ನಾವು ಅದಕ್ಕೆ ಭಾಳ ಖುಷಿ ಆಗುತ್ತೆ. ಬೇರೆಯವರೆಲ್ಲ ಯೂಶಲಿ ಡೆವಲಪ್ಮೆಂಟ್ ದುಡ್ಡು ಬೇಕಾಗ್ತದೆ ಅವ್ರಿಗೆ. ಆದರೆ ಎಜುಕೇಷನಲ್ಲಿ ನನಗೆ CSR ಮತ್ತು ಫೌಂಡೇಶನ್ನು ಬೇರೆಯವರು ಅಜಿಂಕ್ಯ ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ಇವರೆಲ್ಲರೂ ಕೂಡ ಸಾಕಷ್ಟು ಸಹಕಾರ ಮಾಡೋದು ಅವ್ರು ಖುಷಿ ಪಡ್ತಾರೆ. ಅಂದರೆ ಅಲ್ಲಿಗೆ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿದ್ದರೆ ಈ ಥರ ಆಗುತ್ತೆ ಮತ್ತು ಇದನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕು. ಮತ್ತು ಆ ಥರ ಬಿಟ್ಟು ಇನ್ನೇನು ಜಾಸ್ತಿ ಹೇಳ್ತಾರೆ. ಸರ್, ಶಾಸಕರು ನಿಮ್ಮ ಮೇಲೇನು ಆರೋಪ ಮಾಡಿಲ್ಲ ಸರ್? ಯಾಕಂದ್ರೆ ಕೆಲವಷ್ಟು ಸಚಿವರ ಮೇಲೆ ಶಾಸಕರು ಆರೋಪ ಮಾಡಿದ್ದಾರೆ, ಅದಕ್ಕೆ ನಿಮ್ಮನ್ನು ಕರೆಸಿ ಸಭೆ ಮಾಡ್ತಿದ್ದಾರೆ ಅನ್ನೋದು. ನೋಡಿ, ಆರೋಪ ಪ್ರತ್ಯಾರೋಪ ಅದು ಬರೀ ನಿಮ್ಮ ಮೀಡಿಯಾದಲ್ಲಿ ಏನಾದರೂ ಹಾಕಿದರೆ ಅವ್ರು ಕರೆಸಿ ಅವ್ರು ಹೇಳ್ತಾರೆ. ಆ ಥರದ ಚರ್ಚೆಗಳು ಆಗಲಿಲ್ಲ. ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ನಾನು ಭಾವಿಸ್ತೀನಿ. ಈಗಾಗಲೇ ಆಗಿರೋ ಡ್ಯಾಮೇಜ್ ಕಂಟ್ರೋಲ್ ಅದು ಮೋಸ್ಟ್ಲಿ ನನಗೆ ಅನಿಸುತ್ತೆ ಜಾಸ್ತಿ ಮೀಡಿಯಾದಲ್ಲಿ ಆಗಿರ್ಬೇಕು. ಅವ್ರು ನಮ್ಮಲ್ಲಾಗಿರೋದು ಸರಿ ಮಾಡ್ಕೊತಾರೆ. ಅವ್ರು ಹೈಕಮಾಂಡ್ ಇದ್ದಾರೆ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಸುರ್ಜೇವಾಲಾ ಅವರು ಏನು ಮೂರನೇ ಬಾರಿಗೆ ಬಂದು ಈ ಬಾರಿ ಸಚಿವರೊಂದಿಗೆ 1-to-1 ಸಭೆಯನ್ನ ನಡೆಸ್ತಾ ಇದ್ದಾರೆ. ಈ ಬಾರಿ ಸಚಿವರೊಂದಿಗೆ ಸಭೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಯಾವ ವಿಚಾರಗಳನ್ನ ಅವರು ಪ್ರಸ್ತಾಪಿಸಿದ್ರು ಅನ್ನುವಂತಹ ವಿಚಾರವನ್ನ ಮಾತನಾಡ್ತಾ ಇದ್ರು. ಮಧು ಬಂಗಾರಪ್ಪ ಅವರು ತಮ್ಮ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ಕೇಳಿದ್ದಾರೆ, ಇವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದಾರೆ. ಕೆಲವೊಂದು ಕಾರ್ಯಕ್ರಮಗಳನ್ನ ನಮಗೆ 1 ತಿಂಗಳೊಳಗೆ ಮಾಡೋದಕ್ಕೆ ಹೇಳಿದ್ದಾರೆ, ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾವು ಮಾಡ್ತೀವಿ ಅನ್ನುವಂತಹ ವಿಚಾರವನ್ನು ಕೂಡ ಹೇಳ್ತಾ ಇದ್ರು. ಹಾಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಕೆಲವೊಂದು ಮಾರ್ಮಿಕವಾಗಿ ಮಾತನಾಡಿದ್ರು. ಏನಾದ್ರೂ ಸತೀಶ್ ಜಾರಕಿಹೊಳಿ ಅವರು ಏನಾದ್ರೂ ತೊಂದರೆ ತಾಪತ್ರಯಗಳು ಇದ್ರೆ ಅದನ್ನು ಆಪರೇಷನ್ ಮಾಡಿ ತೆಗೆಯುವಂತಹ, ಅಂದ್ರೆ ಇವಾಗ ಉದಾಹರಣೆಗೆ ಕ್ಯಾನ್ಸರ್ ಗಡ್ಡೆ ಆದ್ರೆ ಅದನ್ನು ತೆಗೆಯುವಂತಹ ಪ್ರಯತ್ನಗಳು ಆಗ್ತಾ ಇದೆ ಅನ್ನುವಂತಹ ರೀತಿಯಲ್ಲಿ ಮಾತನಾಡ್ತಾ ಇದ್ರು ಸಚಿವ ಸತೀಶ್ ಜಾರಕಿಹೊಳಿ ಅವರು. ಹೀಗೆ ಒಟ್ಟಾರೆಯಾಗಿ ಸುರ್ಜೇವಾಲಾ ಅವರು ಈ ಬಾರಿಗೆ ಶಾಸಕರ ದೂರು ದುಮ್ಮಾನಗಳನ್ನ ಕೇಳಿಸಿಕೊಂಡು ಸಚಿವರುಗಳಿಗೆ ಸ್ವಲ್ಪ ಕ್ಲಾಸ್ ತಗೊಂಡಂತೆ ಕಂಡು ಬರ್ತಾ ಇದೆ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ ಅನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಳಿ ಬಸವರಾಜ್, ಸುರ್ಜೇವಾಲಾ ಅವರು 3ನೇ ಬಾರಿಗೆ ಮೀಟಿಂಗ್ ಅನ್ನ ನಡೆಸ್ತಾ ಇರುವಂತದ್ದು ರಾಜ್ಯಕ್ಕೆ ಬಂದು 2ನೇ ದಿನ, ಇಂದು 3ನೇ ಸುತ್ತಿನ 2ನೇ ದಿನದ ಮೀಟಿಂಗ್. ಸಚಿವರ ಜೊತೆಯಲ್ಲಿ ಸಭೆ ನಡೀತು. ಇವರು ಮಧು ಬಂಗಾರಪ್ಪ ಅವರು, ಸತೀಶ್ ಜಾರಕಿಹೊಳಿ ಅವರು ಮಾತನಾಡ್ತಾ ಇದ್ರು. ಅದರಲ್ಲಿ ಬಹಳ ಕುತೂಹಲವನ್ನ ಕೆರಳಿಸಿದ್ದು ಅಂತಂದ್ರೆ ಸಚಿವ ಜಾರಕಿಹೊಳಿ ಅವರು ಏನೋ ಹೇಳ್ತಾ ಇದ್ರು, ಒಂದು ಕ್ಯಾನ್ಸರ್ ಗಡ್ಡೆಯ ಉದಾಹರಣೆಯನ್ನ ಕೂಡ ಕೊಡ್ತಾ ಇದ್ರು. ಏನೆಲ್ಲ ಮಾತುಕತೆ ಆದವು ಮತ್ತು ಜಾರಕಿಹೊಳಿ ಅವರು ಹೇಳಿದ ಮಾತಿನ ಅರ್ಥವನ್ನ ತಿಳಿಸ್ಕೊಡೋದಾದ್ರೆ. ವಿದ್ಯಾಭಟ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರತಕ್ಕಂತ ಸುರ್ಜೇವಾಲಾ ಅವರು ಇವತ್ತು ಸಚಿವರ ಜೊತೆ 1-to-1 ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಈವರೆಗೂ ಕೂಡ ಸಚಿವರ ಜೊತೆ 1-to-1 ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ 3 ಹಂತದಲ್ಲಿ ಒಂದು ಶಾಸಕರ ಮತ್ತೆ ಸಚಿವರ ಅಭಿಪ್ರಾಯ ತೆಗೆದುಕೊಳ್ಳುವಂತಹ ಒಂದಿಷ್ಟು ವಿಧಾನವನ್ನು ಕೂಡ ಈಗ ಸುರ್ಜೇವಾಲಾ ಅವರು ಕೂಡ ಮಾಡ್ತಾ ಇದ್ದಾರೆ. 2 ಹಂತದಲ್ಲಿ ಈಗಾಗಲೇ ಶಾಸಕರ ಅಭಿಪ್ರಾಯವನ್ನ ಪಡೆದುಕೊಂಡಿದ್ದಾರೆ. ಇದೀಗ ಯಾವೆಲ್ಲ ಶಾಸಕರು ಸಚಿವರ ಮೇಲೆ ಆರೋಪಗಳನ್ನ ಮಾಡಿದ್ರು ಅಂತಹ ಸಚಿವರುಗಳನ್ನು ಕೂಡ ಕರೆಸಿ ಅವ್ರ ಜೊತೆ ಕೂಡ 1-to-1 ಸಭೆಯನ್ನು ಕೂಡ ಸುರ್ಜೇವಾಲಾ ಅವರು ಕೂಡ ಮಾಡ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಮಾಡ್ತಾ ಇದ್ದಾರೆ. ಇವತ್ತು 2ನೇ ದಿನ. ಇವತ್ತು ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಮಧು ಬಂಗಾರಪ್ಪ ಮತ್ತೆ HS ಮಲ್ಲಿಕಾರ್ಜುನ್ ಮತ್ತೆ ಬೋಸರಾಜು ಸೇರಿದಂತೆ ಹಲವು ಸಚಿವರ ಜೊತೆ ಈಗಾಗಲೇ 1-to-1 ಸಭೆ ಕೂಡ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಲೂ ಕೂಡ ಸಚಿವ ಸಂತೋಷ್ ಲಾಡ್ ಜೊತೆ ಕೂಡ ಈಗಾಗಲೇ 1-to-1 ಸಭೆ ಕೂಡ ಆರಂಭವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ವಿದ್ಯಾಭಟ್, ಈಗಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಹೇಳಿರ್ತಕ್ಕಂಥದ್ದು ಕೆಲವೊಂದಿಷ್ಟು ನನ್ನ ಒಂದು ಇಲಾಖಾ ಸಂಬಂಧಪಟ್ಟಂತ ವಿಚಾರಗಳು ಕೂಡ ಚರ್ಚೆ ಆದವು ಅನ್ನುವಂಥದ್ದು. ಮತ್ತೆ ಈಗಾಗಲೇ ಹಲವು ರೀತಿಯಲ್ಲೂ ಕೂಡ ನಮ್ದು ಯಾವುದೇ ರೀತಿ ಒಂದು ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಶಾಸಕರು ಅಸಮಾಧಾನ ತೋರಿದಿಲ್ಲ, ಆರೋಪಗಳನ್ನು ಕೂಡ ಮಾಡಿಲ್ಲ. ಆದ್ರೆ ಕೆಲವೊಂದಿಷ್ಟು ಕಡೆ ಹಿಂದಿನ ಸರ್ಕಾರ ಕೂಡ ಬಿಡುಗಡೆ ಮಾಡ್ಬೇಕಾಗಿರ್ತಕ್ಕಂಥ ಅನುದಾನ ಕೂಡ ಬಿಡುಗಡೆ ಮಾಡ್ತಾ ಇದೆ, ಹಂತವಾಗಿ ಬಿಡುಗಡೆ ಮಾಡ್ತಾ ಇದೆ. ಮತ್ತೆ ಕೆಲವೊಂದಿಷ್ಟು ಇನ್ನೂ ಕೂಡ ಒಂದು ನನ್ನ ಇಲಾಖೆ ಸಂಬಂಧಪಟ್ಟಂತ ಯೋಜನೆ ಕೂಡ ವಿಧಾನಸಭಾ ಕ್ಷೇತ್ರ ಅವ್ರು ಕೊಡಬೇಕು ಅನ್ನುವಂತಹ ಒಂದಿಷ್ಟು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ತೆಗೆದುಕೊಳ್ತಾ ಇದ್ದೇನೆ. ಮತ್ತೆ ನನ್ನ ಇಲಾಖೆ ಸಂಬಂಧಪಟ್ಟಂತ ವಿಚಾರಗಳನ್ನು ಕೂಡ ಎಲ್ಲವನ್ನು ಕೂಡ ನಾನು ಚರ್ಚೆ ಮಾಡಿದ್ದೇನೆ ಅನ್ನುವಂತ ಮಾತನ್ನು ಕೂಡ
ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಈ ಪಕ್ಷದ ಆಂತರಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಪಕ್ಷ ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ, ಪಕ್ಷ ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ. ಆದ್ರೆ ಆಂತರಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಚರ್ಚೆ ಆಗಿಲ್ಲ. ನಾನು ಇನ್ನೂ ಕೂಡ ಅವ್ರ ಜೊತೆ ಮುಂದೆ ಆ ವಿಚಾರದ ಬಗ್ಗೆ ಚರ್ಚೆ ಮಾಡ್ತೇನೆ ಅನ್ನುವಂತ ಮಾತನ್ನು ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಒಂದ್ ಕಡೆ ಸರ್ಕಾರದ ಈ ಒಂದು ಸಚಿವರ ಜೊತೆ ಸಭೆ ಡ್ಯಾಮೇಜ್ ಕಂಟ್ರೋಲಿಗೆ ಮಾಡ್ತಕ್ಕಂಥದ್ದ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದಂತ ಸಂದರ್ಭದಲ್ಲಿ ಹೌದು, ಒಂದ್ ಕಡೆ ಇದನ್ನ ಸಚಿವರ ಜೊತೆ ಏನೆಲ್ಲ ಸರ್ಕಾರ ಆಗಿರ್ಬೋದು, ಸರ್ಕಾರದ ಕೆಲವಷ್ಟು ತೊಡಕುಗಳನ್ನು ಕೂಡ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತಹ ರೀತಿಯೇ ಕೂಡ ಇರಬಹುದು ಅನ್ನುವಂತಹ ರೀತಿಯಲ್ಲೂ ಕೂಡ ಇವತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಪಕ್ಷದಲ್ಲೇ ಮತ್ತೆ ಸರ್ಕಾರದಲ್ಲಿ ಉಂಟಾಗಿರ್ತಕ್ಕಂಥ ಕೆಲವಷ್ಟು ಅಸಮಾಧಾನಗಳಾಗಿರ್ಬೋದು, ಶಾಸಕರ ಆರೋಪಗಳಾಗಿರ್ಬೋದು, ಈ ಒಂದು ಆರೋಪಗಳ ಕ್ಲಾರಿಫಿಕೇಶನ್ಗೆ ಮತ್ತೆ ಮುಂದೆಯೂ ಕೂಡ ಅದನ್ನ ಸರಿಪಡಿಸಿಕೊಳ್ಳುವಂಥದ್ದು. ಅಂದ್ರೆ ಕ್ಯಾನ್ಸರ್ ಈಗ ಬರುವಂತದಕ್ಕೆ ಮುಂಚಿತವಾಗಿ ನಾವು ಅದಕ್ಕೆ ಟ್ಯಾಬ್ಲೆಟ್ ಅನ್ನು ತಗೊಳ್ಳೋದಾಗಿರ್ಬೋದು ಅಥವಾ ಮುಂಜಾಗ್ರತೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಇದಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ಕೂಡ ಇವತ್ತು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಸಚಿವರ ಜೊತೆ 1-to-1 ಸಭೆ ಮಾಡ್ತಕ್ಕಂಥ ಸುರ್ಜೇವಾಲಾ ಅವರ ಒಂದಿಷ್ಟು ಕಾರ್ಯವೈಖರಿ ಅಂದ್ರೆ ಎಲ್ಲ ಒಂದ್ ಕಡೆ ನಮ್ಮ ಇಲಾಖಾವಾರು ಅಥವಾ ನಮ್ಮ ಆಡಳಿತದ ವ್ಯವಸ್ಥೆಗೂ ಕೂಡ ಇವರು ನಮ್ಮ ವೈಯಕ್ತಿಕವಾಗಿ ಕೂಡ ಪ್ರಶ್ನೆ ಮಾಡುವಂತಹ ರೀತಿಯಲ್ಲೂ ಕೂಡ ಇದೆ, ಅಥವಾ ಪಕ್ಷದ ವಲಯದಲ್ಲೂ ಕೂಡ ಗೊಂದಲ ಸೃಷ್ಟಿ ಮಾಡುವಂತಹ ರೀತಿಯಲ್ಲಿ ಇದೆ ಅನ್ನುವಂಥದ್ದು ಕೂಡ ಅವರು ಏನು ಪ್ರತ್ಯಕ್ಷವಾಗಿ ಹೇಳಿದ್ರು ಅದು ಪರೋಕ್ಷವಾಗಿ ಹೇಳಿದಂತೆ ಕೂಡ ಇವತ್ತು ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಕೂಡ ಆಗಿತ್ತು. ವಿದ್ಯಾಭಟ್ ಬಸವರಾಜ್, ಹಾಗೇನೆ ಈ ಒಂದು ಮೌಲ್ಯಮಾಪನ ಪ್ರಕ್ರಿಯೆ ಇದೆಯಲ್ಲ, ಇದರಿಂದಾಗಿ ಸಚಿವರುಗಳಲ್ಲಿ ಒಂದ್ ರೀತಿಯ ಟೆನ್ಷನ್ ಶುರುವಾಗಿದೆಯಾ? ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಏನಾದ್ರೂ ಆಗತ್ತಾ ಅಂತ ಹೇಳಿ? ವಿದ್ಯಾಭಟ್, ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರ ಈ ಒಂದು ಶಾಸಕರ ಅಭಿಪ್ರಾಯ, ಸಚಿವರ ರಿಪೋರ್ಟ್ ಕಾರ್ಡ್, ಅವ್ರ ಜೊತೆ 1-to-1 ಸಭೆ, ಈ ಎಲ್ಲಾ ಪ್ರಕ್ರಿಯೆಗಳನ್ನ ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಸಚಿವ ಸಂಪುಟ ಸರ್ಜರಿ ಮಾಡುವಂತದಕ್ಕೆ ಎಐಸಿಸಿ ನಾಯಕರು ತಾಲೀಮನ್ನು ನಡೆಸಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ ಬಗ್ಗೆ ಕೂಡ ಸಚಿವರಲ್ಲೂ ಕೂಡ ಕೆಲವೊಂದು ಸಚಿವರಿಗೆ ಆತಂಕ ಕೂಡ ಸೃಷ್ಟಿಯಾಗಿದೆ ಅನ್ನುವಂತಹ ಒಂದಿಷ್ಟು ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂತಂದ್ರೆ ಅವರ ಇಲಾಖಾವಾರು ಸಂಬಂಧಪಟ್ಟಂತ ರಿಪೋರ್ಟ್ ಕಾರ್ಡ್ ಈಗಾಗಲೇ ಎಐಸಿಸಿ ನಾಯಕರ ಕೈ ಸೇರಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಹೈಕಮಾಂಡ್ ನಾಯಕರಿಗೆ ಸಲ್ಲಿಸಿದ್ದಾರೆ. ಇದೀಗ ಸುರ್ಜೇವಾಲಾ ಅವರು ಕೂಡ ಒಂದು ಸಚಿವರ ಜೊತೆ 1-to-1 ಸಭೆ ನಡೆಸಿ ಆ ಒಂದು ವರದಿಯನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ತಲುಪಿಸಲಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಅದರ ಒಂದು ಮೌಲ್ಯಾಧಾರಿತ ತೆಗೆದುಕೊಂಡು ಅದರ ಒಂದು ಮಾಪನವನ್ನ ಹಿಡಿದುಕೊಂಡು ಸಚಿವ ಸಂಪುಟ ಸರ್ಜರಿ ಆಗುವಂತ ನಿಟ್ಟಿನಲ್ಲಿ 10 ರಿಂದ 12 ಸಚಿವರಿಗೆ ಒಂದು ಕ್ಯಾಬಿನೆಟ್ ಇಂದ ಕೋಪ್ ಕೊಡಲಾಗುತ್ತೆ ಅನ್ನುವಂತಹ ಒಂದಿಷ್ಟು ಮಾಹಿತಿ ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಹರಿದಾಡ್ತಾ ಇದೆ. ಇನ್ನೊಂದು ಕಡೆ ಪ್ರಮುಖವಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರ ಬಣದಲ್ಲಿ 5 ರಿಂದ 6 ಮತ್ತೆ ಡಿ.ಕೆ. ಶಿವಕುಮಾರ್ ಬಣದಲ್ಲಿ 5 ರಿಂದ 6 ಒಂದು ಸಚಿವರಿಗೆ ಸಂಪುಟದಿಂದ ಕೈ ಬಿಡಲಾಗುತ್ತೆ ಅನ್ನುವಂತ ಒಂದಿಷ್ಟು ಚರ್ಚೆಗಳು ಕೂಡ ಶುರು ಆಗಿದೆ. ಹಾಗಾಗಿ ಸುರ್ಜೇವಾಲಾ ಅವರ ಒಂದಿಷ್ಟು ಈ ಒಂದು ಸಚಿವರ ಜೊತೆನ 1-to-1 ಸಭೆ ಆಗಿರ್ಬೋದು, ಶಾಸಕರ ಜೊತೆಗಿನ 1-to-1 ಸಭೆ ಆಗಿರ್ಬೋದು, ಶಾಸಕರು ಯಾವೆಲ್ಲ ಸಚಿವರ ಮೇಲೆ ಹೆಚ್ಚು ಆರೋಪಗಳನ್ನ ಮಾಡಿದ್ದಾರೆ, ಸಚಿವರ ಅವರ ಒಂದು ಇಲಾಖಾವಾರು ಏನ್ ಯಾವ ರೀತಿ ರಿಪೋರ್ಟ್ ಕಾರ್ಡ್ ಇದೆ, ಇವೆಲ್ಲವನ್ನು ಕೂಡ ಆಧರಿಸಿ ಮತ್ತೆ ಪಕ್ಷ ಸಂಘಟನೆಗಾಗಿ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು, ಪಕ್ಷದ ಕಾರ್ಯಕ್ರಮಗಳಾಗಿರ್ಬೋದು, ಅದಕ್ಕೆ ಯಾವ ರೀತಿಯಾಗಿ ಸಚಿವರು ಸ್ಪಂದನೆ ಕೊಟ್ಟಿದ್ದಾರೆ, ಮತ್ತೆ ಸರ್ಕಾರ ವಿರುದ್ಧ ಮತ್ತೆ ಪಕ್ಷದ ವಿರುದ್ಧ ಕೂಡ ಡ್ಯಾಮೇಜ್ ಆಗುವಂತ ರೀತಿಯಲ್ಲಿ ಯಾರು ತಮ್ಮ ಹೇಳಿಕೆಗಳನ್ನಾಗಿರ್ಬೋದು, ಅವರ ಮತ್ತು ಇಲಾಖಾವಾರು ಕಾರ್ಯವೈಖರಿ ಆಗಿರ್ಬೋದು, ಅಂತಹವರನ್ನು ಕೂಡ ಫೈಂಡ್ ಔಟ್ ಮಾಡಿ ಅಂತವರಿಗೂ ಕೂಡ ಗೇಟ್ ಪಾಸ್ ಕೊಡುವಂತ ಪ್ರಯತ್ನವನ್ನ ಮಾಡುವಂತ ಎಲ್ಲಾ ಸಾಧ್ಯತೆ ಇದೆ. ವಿದ್ಯಾಭಟ್ ಬಸವರಾಜ್, ಹಾಗೇನೆ ಈ ಒಂದು ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಯಾವೆಲ್ಲ ಸಚಿವರುಗಳ ಮೌಲ್ಯಾಂಕನ ಬಿಲೋ ಎವರೇಜ್ ಇದೆ ಅಂತ ಹೇಳಿ ಏನಾದ್ರೂ ಗೊತ್ತಾಗ್ತಾ ಇದೆಯಾ? ವಿದ್ಯಾಭಟ್, ಈಗ ಅವ್ರು ಸಲ್ಲಿಸಿರ್ತಕ್ಕಂತ ರಿಪೋರ್ಟ್ ಕಾರ್ಡ್ ಏನಿದೆ ಅದು ಸಿಎಂ ಸಿದ್ದರಾಮಯ್ಯವರಾಗಿರ್ಬೋದು, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಆಗಿರ್ಬೋದು, ಹೈಕಮಾಂಡ್ ನಾಯಕರು ಕೇಳಿದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಚಿವರ ಕಾರ್ಯವೈಖರಿ ಕುರಿತು ಒಂದು ರಿಪೋರ್ಟ್ ಕಾರ್ಡ್ ಅನ್ನು ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರನ್ನ ತಲುಪಿಸಿದ್ದಾರೆ. ಆದ್ರೆ ಇಂಥವ್ರೇ ಈ ತರ ಕಾರ್ಯವೈಖರಿ ಇದೆ ಅನ್ನುವಂಥದ್ದು ನೀವು ಇನ್ನೂ ಕೂಡ ಬಹಿರಂಗ ಪಡಿಸಿಲ್ಲ. ಹಾಗಾಗಿ ಇನ್ನೊಂದು ಕಡೆ ಈಗ ಸುರ್ಜೇವಾಲಾ ಅವರು ಕೂಡ ಸಚಿವರ ಜೊತೆ 1-to-1 ಸಭೆ ನಡೆಸ್ತಾ ಇದ್ದಾರೆ. ಇದರಲ್ಲಿ ಯಾವೆಲ್ಲ ಸಚಿವರ ಮೇಲೆ ಶಾಸಕರು ಹೆಚ್ಚು ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಮತ್ತೆ ಅವರ ಒಂದು ಇಲಾಖಾವಾರು ಸಾಧನೆ ಕೂಡ ಶೂನ್ಯ ಇದೆ ಅನ್ನುವಂಥದ್ದಾಗಿರ್ಬೋದು, ಮತ್ತೆ ಪಕ್ಷ ಸಂಘಟನೆಯೂ ಕೂಡ ಹೆಚ್ಚಿನ ಒತ್ತು ಕೊಡ್ತಾ ಇಲ್ಲ ಅನ್ನುವಂಥದ್ದಾಗಿರ್ಬೋದು, ಮತ್ತೆ ಕಾರ್ಯಕರ್ತರಿಗೂ ಕೂಡ ಸರಿಯಾಗಿ ಸ್ಪಂದನೆ ಕೊಡ್ತಾ ಇಲ್ಲ ಅನ್ನುವಂಥದ್ದಾಗಿರ್ಬೋದು, ಅವರ ಒಂದು ಲಿಸ್ಟ್ ಅನ್ನ ತೆಗೆದುಕೊಂಡು ಹೈಕಮಾಂಡ್ ನಾಯಕರಿಗೆ ಮುಂದೆ ಇಟ್ಟಂತ ಸಂದರ್ಭದಲ್ಲಿ ಅವಾಗ ಒಂದ್ ಕಡೆ ಸಚಿವ ಸಂಪುಟದಿಂದ
ಕೈ ಬಿಡುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಸಚಿವರ ಕಾರ್ಯವೈಖರಿ ಸರಿ ಇಲ್ಲ ಅಥವಾ ಅವರು ಅವರ ಒಂದು ಏನು ವಹಿಸಿರ್ತಕ್ಕಂಥ ಜವಾಬ್ದಾರಿ ಸರಿಯಾಗಿ ನಿಭಾಯಿಸಿಲ್ಲ, ಇಲಾಖೆಯವರು ಸಾಧನೆ ಮಾಡಿಲ್ಲ ಅನ್ನುವಂಥದ್ದು ಗೊತ್ತಾಗ್ಬೇಕಾಗಿದೆ. ವಿದ್ಯಾಭಟ್. ಬಸವರಾಜ್, ಹಾಗೇನೆ ಈ ಒಂದು ಸಚಿವ ಸಂಪುಟಕ್ಕೆ ಸರ್ಜರಿ ನಡೆಯುತ್ತೆ ಅಂತ ಆಗಿದ ತಕ್ಷಣ ಕೆಲವರು ಉಳಿದಂತಹ ಶಾಸಕರುಗಳಲ್ಲಿ ಕೆಲವರಾದ್ರೂ ಒಂದು ಹೊಸ ಸೂಟು ಬೂಟನ್ನ ತಗೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇರ್ತಾರೆ. ಯಾರೆಲ್ಲ ಒಂದು ಹಾಗೆ ಮುಂದಾಗಿದ್ದಾರೆ ಅಂತ ಹೇಳಿ? ವಿದ್ಯಾಭಟ್, ಸಚಿವ ಸ್ಥಾನಕ್ಕಾಗಿ ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಹಲವು ಶಾಸಕರು ಈಗಾಗಲೇ ಒಂದ್ ಕಡೆ ಏನ್ ಬೆಂಗಳೂರಿಂದ ದೆಹಲಿವರೆಗೂ ಕೂಡ ಒಂದಿಷ್ಟು ಸಂಚಾರವನ್ನ ಓಡಾಟವನ್ನು ಕೂಡ ಮಾಡ್ಲಿಕ್ಕೆ ಆರಂಭಿಸಿದ್ದಾರೆ. ಯಾವಾಗ ಒಂದು 2.5 ವರ್ಷಕ್ಕೆ ಒಂದ್ ಕಡೆ ಸೆಪ್ಟೆಂಬರ್ ವೇಳೆಗೆ ನವೆಂಬರ್ ವೇಳೆಗೆ ಒಂದಿಷ್ಟು ಕ್ರಾಂತಿ ಆಗುತ್ತೆ, ಒಂದಿಷ್ಟು ಬದಲಾವಣೆ ಆಗುತ್ತೆ ಅನ್ನುವಂತಹ ಮಾತುಗಳು ಏನು ಕೇಳಿ ಬಂದು, ಅದಾದ ಬಳಿಕ ಹೈಕಮಾಂಡ್ ನಾಯಕರು ಕೂಡ ಸಚಿವ ಸಂಪುಟ ಸರ್ಜರಿ ಮಾಡಬೇಕು ಅನ್ನುವಂತ ಉತ್ಸಾಹದಲ್ಲಿ ಕೂಡ ಇದ್ದಾರೆ. ಆ ರೀತಿಯಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಬೆಳವಣಿಗೆ ಕೂಡ ಈಗ ಸುರ್ಜೇವಾಲಾ ಅವರು ಕೂಡ 1-to-1 ಸಭೆ ನಡೆಸ್ತಾ ಇದ್ದಾರೆ. ಹಾಗಾಗಿ ಕೆಲವೊಂದಿಷ್ಟು ನೀವು ಹೇಳಿದಂತೆ ಹಲವು ಶಾಸಕರು ಸಹಿತ ಸಚಿವ ಸ್ಥಾನದ ಮೇಲೆ ಸಾಕಷ್ಟು ಆಸೆ ಆಕಾಂಕ್ಷೆಗಳನ್ನು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು. ಅಂತಹ ಶಾಸಕರು ಕೆಲವಷ್ಟು ಬೇಳೂರು ಗೋಪಾಲ್ ಕೃಷ್ಣ ಆಗಿರ್ಬೋದು, ಲಕ್ಷ್ಮಣ್ ಸವದಿ ಅವರಾಗಿರ್ಬೋದು, ಮತ್ತೆ ಬಸವರಾಜ ರಾಯರೆಡ್ಡಿ ಅವರಾಗಿರ್ಬೋದು, ಟಿ.ಡಿ. ಜಯಚಂದ್ರ ಆಗಿರ್ಬೋದು, ಹಲವು ಅಜಯ್ ಸಿಂಗ್ ಆಗಿರ್ಬೋದು, ಹೀಗೆ ಶಿವಲಿಂಗೇಗೌಡ ಆಗಿರ್ಬೋದು, ಹಲವು ನರೇಂದ್ರ ಸ್ವಾಮಿ ಅವರಾಗಿರ್ಬೋದು, ಬಾಲಕೃಷ್ಣ ಆಗಿರ್ಬೋದು, ಹಲವು ರೀತಿಯ ಒಂದು ದೊಡ್ಡ ಪಟ್ಟಿಯೇ ಶಾಸಕರದು ಇರುವಂತದ್ದು. ಆದ್ರೆ ಅದರಲ್ಲಿ ಯಾವೆಲ್ಲ ಶಾಸಕರಿಗೆ ಸಚಿವ ಸ್ಥಾನ ಕೊಡುವಂತಹ ಅವಕಾಶವನ್ನ ಕಲ್ಪಿಸಿಕೊಡ್ತಾರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರ ಒಂದ್ ಕಡೆ ಪ್ರಯತ್ನ ಕೂಡ ಇರುತ್ತೆ, ಇನ್ನೊಂದ್ ಕಡೆ ಸಿ.ಎಂ. ಸಿದ್ದರಾಮಯ್ಯ ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿ ಅವರು ಯಾರಿಗೆಲ್ಲ ಒಪ್ಪಿಗೆ ಕೊಡ್ತಾರೆ, ಹೈಕಮಾಂಡ್ ನಾಯಕರು ಕೂಡ ಒಪ್ಪಿಗೆ ಕೊಡಬೇಕು, ಇತ್ತ ರಾಜ್ಯದಲ್ಲಿ ಸಿಎಂ ಮತ್ತೆ ಡಿ.ಸಿ.ಎಂ ಇಬ್ಬರು ಕೂಡ ಒಪ್ಪಿಗೆ ಕೊಡಬೇಕು. ಅಂತವರಿಗೆ ಸಚಿವ ಸ್ಥಾನದ ಭಾಗ್ಯ ಸಿಗಲಿದೆ. ಹಾಗಾಗಿ ನೀವು ಹೇಳಿದಂತೆ ಹಲವು ಶಾಸಕರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ. ಈಗಾಗಲೇ ಶೂಟು ಬೂಟು ಕೂಡ ಎಲ್ಲವೂ ಕೂಡ ರೆಡಿಯಲ್ಲೇ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ವಿದ್ಯಾಭಟ್.